ನಮಸ್ತೆ ಸ್ನೇಹಿತರೆ. ಸೆಲ್ಫ್ ಪಾಲಿಸಿ ಅಂತಂದರೆ ಸ್ವಯಂ ನೀತಿ ಅಂತ ಕನ್ನಡದಲ್ಲಿ ಅರ್ಥ ಆಗ್ತದೆ. ಈ ಸ್ವಯಂ ನೀತಿ ಅಂತಂದರೆ ನಮ್ಮನ್ನು ನಾವೇ ಒಂದು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಾವು ಏನಂತಂದರೆ ಸೆಲ್ಫ್ ಪಾಲಿಸಿ ಅಂತ ಕರಿತೀವಿ. ಈ ಸೆಲ್ಫ್ ಪಾಲಿಸಿಯಿಂದ ನಮಗೇನು ಲಾಭ ಅಂತಂದ್ರೆ ಶಿಸ್ತುಬದ್ಧವಾದಂತಹ ಜೀವನ ನಡೀತದೆ. ಜೊತೆಗೆ ಇನ್ನೊಬ್ಬರ ಕೈವಾಡವನ್ನು ತಪ್ಪಿಸಿಕೊಂಡು ನಮ್ಮದೇ ಆದ ಒಂದು ಸ್ವಯಂ ನೀತಿಯಲ್ಲಿ ನಾವು ಬದುಕಲಿಕ್ಕಾಗಿಯೇ ಈ ಸೆಲ್ಫ್ ಪಾಲಿಸಿಯನ್ನು ನಾವು ಅಳವಡಿಸಿಕೊಳ್ಳುವುದು ಬಹಳಷ್ಟು ಮುಖ್ಯವಾಗಿದೆ. ಬೇರೆ ಯಾರೋ ಬಂದು ನಮಗೆ ಇನ್ನೇನನ್ನು ಅವರು ಹೇಳಿದಂತೆ ನಾವು ಕೇಳಿಕೊಂಡು ಅವರ ದಾಳದಂತೆ ಆಟ ಆಡುವುದರ ಬದಲಾಗಿ ನಮ್ಮದೇ ಆದ ಸ್ವಯಂ ಇಚ್ಛೆಯಂತೆ ಆಟವಾಡುವುದು ಬೇರೆ ಆಗುತ್ತದೆ. ಅಥವಾ ನಾವು ನಮ್ಮ ಕೆಲಸಗಳನ್ನು ನಮ್ಮಿಷ್ಟದಂತೆ ಮಾಡಿದಾಗ ಅದಕ್ಕೆ ಸಿಗುವಂಥ ಫಲ, ಅಥವಾ ಇನ್ನೊಬ್ಬರು ಹೇಳಿದಾಗ ಅವರು ಕೇಳಿ ಅವರಿಂದ ಕೇಳಿಕೊಂಡು ತಿಳಿದುಕೊಂಡು ಮಾಡಿದಾಗ ಸಿಗುವ ಫಲ, ಎರಡಕ್ಕೂ ಬಹಳಷ್ಟು ವ್ಯತ್ಯಾಸವಿರ್ತದೆ ಸ್ನೇಹಿತರೆ. ನಮ್ಮಷ್ಟು ನಾವೇ ಅಂತರ್ಮುಖಿಯಾಗಿ ಆ ಉದ್ಯೋಗ ಅಥವಾ ಕೆಲಸದ ಬಗ್ಗೆ ತಿಳಿದುಕೊಂಡು ಮಾಡಿದಾಗ ಅದಕ್ಕೆ ಬಹಳಷ್ಟು ಬೆಲೆಯೂ ಬರ್ತದೆ. ಇನ್ನೊಬ್ಬರಿಂದ ಕಲಿತದ್ದು ಅಥವಾ ಇನ್ನೊಬ್ಬರು ನಮಗೆ ಏನೋ ಸಜೆಷನ್ ಕೊಟ್ಟರು ಅಂತ ಬಿಟ್ಟು ಸಜೆಷನ್ಗಳನ್ನು ತೆಗೆದುಕೊಂಡು ನಿರ್ಧಾರಗಳನ್ನು ಮಾಡಿ ನಾವು ಫೇಲ್ ಆಗೋದಕ್ಕಿಂತ ಸೆಲ್ಫ್ ಪಾಲಿಸಿಯನ್ನು ಬೆಳೆಸಿಕೊಳ್ಳೋದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ಸೆಲ್ಫ್ ಪಾಲಿಸಿ ಎನ್ನುವುದು ನಮ್ಮನ್ನು ಅವಮಾನಗಳಿಂದ ಅಪಮಾನಗಳಿಂದ ಸಹಿತ ತಪ್ಪಿಸುತ್ತದೆ, ತೊಂದರೆಗಳಿಂದ ದೂರವಾಗಿಸುತ್ತದೆ. ಒಂದು ಶಿಸ್ತುಬದ್ಧ ಕ್ರಮಬದ್ಧವಾದ ಜೀವನವನ್ನು ನಡೆಸಲಿಕ್ಕೆ ಈ ಸೆಲ್ಫ್ ಹೆಲ್ಪ್ ಅನ್ನೋದು ಬಹಳ ಸಹಕಾರಿಯಾಗುತ್ತದೆ. ಈ ಸೆಲ್ಫ್ ಪಾಲಿಸಿಯಿಂದಾಗಿ ನಾವು ಬಹಳಷ್ಟು ಕಲಿತುಕೊಂಡು ಅನುಭವ ಸಹಿತ ನಮಗೆ ಸಿಗ್ತದೆ. ಸೆಲ್ಫ್ ಪಾಲಿಸಿ ಎನ್ನುವುದು ನಾವು ನಮ್ಮ ವಿದ್ಯಾಭ್ಯಾಸ ಅಥವಾ ನಮ್ಮ ಗುರಿಯ ಕಡೆಗೆ ಗಮನವನ್ನು ಕೊಡುವುದಕ್ಕೆ ಮಾತ್ರ ಉಪಯೋಗ ಆಗುತ್ತದೆ. ಇನ್ನೊಬ್ಬರ ಕೈವಾಡ, ಇನ್ನೊಂದು ವಸ್ತುಗಳ ಕೈವಾಡ, ಅಥವಾ ಈ ಆಧುನೀಕರಣ ಜೀವನದಲ್ಲಿ ಬರ್ತಕ್ಕಂಥ ಫೋನ್ ಹಾಗೂ ಲ್ಯಾಪ್ಟಾಪ್, ಕಂಪ್ಯೂಟರ್ನಂತಹ ತೊಂದರೆಗಳಿಂದ ಸಹಿತ ಈ ಸೆಲ್ಫ್ ಪಾಲಿಸಿ ಎನ್ನುವುದು ತಪ್ಪಿಸುತ್ತದೆ. ಅದು ಹೇಗೆ ತಪ್ಪಿಸುತ್ತದೆ ಅಂತಂದರೆ, ಕೆಲವೊಂದು ನಿಯಮಗಳನ್ನು ಮಾಡ್ಕೋಬೇಕಾದ್ದು ನಮಗೆ ಮುಖ್ಯವಾಗಿರ್ತದೆ. ಉದಾಹರಣೆಗೆ, ನಾವು ಯಾವ ಟೈಮ್ನಲ್ಲಿ ಮೊಬೈಲನ್ನು ನೋಡಬೇಕು, ಯಾವ ಟೈಮ್ನಲ್ಲಿ ನಮ್ಮ ವರ್ಕ್ಗಳನ್ನು ಮಾಡಬೇಕು, ಎಷ್ಟು ಹೊತ್ತಿನವರೆಗೆ ನಾವು ಕೆಲಸ ಮಾಡಬೇಕು, ಎಷ್ಟು ಹೊತ್ತಿನವರೆಗೆ ನಾವು ಈ ಹವ್ಯಾಸಗಳಿಗೆ ಅಥವಾ ಮನೋರಂಜನೆಗೆ ಟೈಮನ್ನು ಕೊಡಬೇಕು ಅನ್ನೋದನ್ನು ಸಹಿತ ನಾವು ತಿಳ್ಕೊಳ್ಬೇಕಾಗುತ್ತದೆ. ಇಲ್ಲ ಅಂತಂದರೆ ಇನ್ನೊಬ್ಬರ ಕೈಗೊಂಬೆಯಂತೆ, ಇನ್ನೊಬ್ಬರ ಆಡಿಸಿದಂತೆ ಆಟವಾಡಿದಂತೆ ಆಗುತ್ತದೆ ಜೀವನ. ಮೊಬೈಲ್ಗಳು, ಟಿ ವಿಗಳು, ಲ್ಯಾಪ್ಟಾಪ್ಗಳು, ಗೇಮ್ಗಳು ಇವುಗಳಿಂದ ತುಂಬಿ ತುಳುಕುತ್ತಿರುವ ಈ ಸಮಾಜ ಅವರು ಆಡಿಸಿದಂತೆ ಆಟವಾಡುವುದರ ಬದಲಾಗಿ ನಮ್ಮದೇ ಆದ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಂಡು ಶಿಸ್ತುಬದ್ಧವಾಗಿ ಆಯಾ ಚೌಕಟ್ಟಿನಲ್ಲಿ ಕೆಲಸಗಳನ್ನು ಮಾಡುತ್ತಾ ಹೋದರೆ ಈ ಸೆಲ್ಫ್ ಪಾಲಿಸಿಯಿಂದ ನಮಗೆ ಒಳ್ಳೆಯ ಹೆಲ್ಪ್ ಆಗುತ್ತದೆ, ಸಹಾಯ ಆಗುತ್ತದೆ. ಈ ಸೆಲ್ಫ್ ಪಾಲಿಸಿಯ ಬಗ್ಗೆ ನಾವು ತಿಳಿದುಕೊಂಡು ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಬಹಳ ಮುಖ್ಯವಾಗಿರುತ್ತದೆ. ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಗುರುಗಳ ಅಥವಾ ತಿಳಿದವರ ಸಹಾಯ ತೆಗೆದುಕೊಳ್ಳುವುದು ಹಾಗೂ ಅವರ ಮಾತುಗಳನ್ನು ಕೇಳುವುದು ತಪ್ಪಲ್ಲ. ಬದಲಿಗೆ ಇನ್ನೊಬ್ಬರು ಯಾರೋ ನಮ್ಮ ವಿಷಯಗಳಿಗೆ ಮೂಗು ತೋರಿಸಿ ಬಿಟ್ಟಿ ಸಲಹೆಗಳನ್ನು ಬೇಕಾಬಿಟ್ಟಿ ಕೊಟ್ಟು ನಮ್ಮ ಕಾರ್ಯತಂತ್ರಗಳನ್ನು ಕೇಳಿಸುವವರಿಂದ ಈ ಸೆಲ್ಫ್ ಪಾಲಿಸಿಯು ನಮ್ಮನ್ನು ಬದುಕಿಸುತ್ತದೆ. ಅದಕ್ಕಾಗಿ ದಯವಿಟ್ಟು ಈ ಸೆಲ್ಫ್ ಪಾಲಿಸಿ ಅನ್ನೋದನ್ನು ತಿಳಿದುಕೊಂಡು ಅದರಂತೆಯೇ ನಾವು ನಡೆದಾಗ ಒಳ್ಳೆಯ ಸ್ಥಾನಮಾನಗಳಲ್ಲಿ ಜೀವನವನ್ನು ಕಳೆಯಲಿಕ್ಕೆ ಅನುಕೂಲವಾಗುತ್ತದೆ. ಈ ಸೆಲ್ಫ್ ಪಾಲಿಸಿಯನ್ನು
ಸುಧಾರಿಸಿಕೊಳ್ಳುವುದು ಹೇಗೆ ಅಂತಂದರೆ, ನಾವು ಒಳ್ಳೆಯ ಸ್ನೇಹಿತರ ಗೆಳೆತನವನ್ನು ಮಾಡಬೇಕು, ಹಾಗೂ ಪುಸ್ತಕಗಳನ್ನು ಓದಬೇಕು, ಹಾಗೂ ಕುಡಿತದಂತಹ ಕೆಟ್ಟ ದುಶ್ಚಟಗಳಿಂದ ಬಿಟ್ಟು ಬಿಡಬೇಕು. ಇನ್ನೊಬ್ಬರ ವಿಷಯಗಳಲ್ಲಿ ಮೂಗು ತೋರಿಸುವುದನ್ನು ಸಹಿತ ನಾವು ಬಿಟ್ಟಾಗ ಒಳ್ಳೆಯ ನಾಲೆಜ್ ಇರುವ ವ್ಯಕ್ತಿಯ ಸ್ನೇಹವನ್ನು ಮಾಡುವುದು, ಹಾಗೂ ನಮ್ಮಂತೆಯೇ ನಾವು ಯಾವುದು ಸತ್ಯ ಯಾವುದು ಸುಳ್ಳು ಎಂದು ತಿಳಿದುಕೊಂಡು ಬದುಕಿದಾಗ ಈ ಸೆಲ್ಫ್ ಪಾಲಿಸಿಯಿಂದ ನಮಗೆ ಸಹಾಯ ಆಗುತ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ಈ ವಿಡಿಯೋವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು.